ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 5 ನವೆಂಬರ್ 25. मुरली महावाक्यಗಳು मीठे बच्चे। यह सारी दुनिया रोगियों की बड़ी हॉस्पिटल है। बाबा आए हैं सारी दुनिया को निरोगी बनाने। ಬಾಬಾ ಹೇಳ್ತಾರೆ, ಮಧುರ ಮಕ್ಕಳೇ, ಇಡೀ ಜಗತ್ತು ರೋಗಿಗಳ ದೊಡ್ಡ ಆಸ್ಪತ್ರೆಯಾಗಿದೆ. ಬಾಬಾ ಬಂದಿರುವುದೇ ಇಡೀ ಜಗತ್ತನ್ನು ನಿರೋಗಿಯನ್ನಾಗಿ ಮಾಡೋದಕ್ಕಾಗಿ. ರೋಗಿಗಳ ಜಗತ್ತು ಅರ್ಥಾತ್ ಈ ಕಲಿಯುಗದಲ್ಲಿ ಡ್ರಾಮಾ ಸ್ಕ್ರಿಪ್ಟ್ ಅನುಸಾರ ಪ್ರತಿಯೊಬ್ಬರ ಪಾರ್ಟ್ ಒಳಗೆ, ರೋಲ್ ಒಳಗೆ ಅರ್ಥಾತ್ ಶರೀರದೊಳಗೆ ರೋಗ ಇದೆ. ಆದರೆ ಆ ರೋಗ ನನ್ನ ರೋಗ ಅಂತ ದೇವಭಾನಕ್ಕೆ ವಶಭೂತ ಆದಂತಹ ಮನುಷ್ಯ ಇದು ನನಗೇ ರೋಗ, ಇದು ನನ್ನ ರೋಗ ಅಂತ ಅಂದ್ಕೊಂಡಿರುವ ಕಾರಣದಿಂದ ಜಗತ್ತಿನ ಪ್ರತಿಯೊಬ್ಬರೂ ಆ ರೋಗದ ಅನುಭವ ಮಾಡ್ತಾ ಇದ್ದಾರೆ. ಯಾಕೆಂದರೆ ಕೆಲವರಿಗೆ ಮನಸ್ಸಿನ ರೋಗ, ಕೆಲವರಿಗೆ ತನುವಿನ ರೋಗ. ಈ ರೋಗವನ್ನು ನನಗೇ ಆಗಿದೆ. ಮನಸ್ಸು ನಾನಲ್ಲ, ತನುವು ನಾನಲ್ಲ. ಆದರೆ ಕಲಿಯುಗದ ಡ್ರಾಮಾದ ಸ್ಕ್ರಿಪ್ಟ್ನ ಅನುಸಾರ ಮನಸ್ಸಿಗೂ ರೋಗ ತುಂಬಿದೆ, ಶರೀರದಲ್ಲೂ ರೋಗ ತುಂಬಿದೆ. ಆದರೆ ನಾನು ಆತ್ಮ ಸದಾ ನಿರೋಗಿ ಇದ್ದೀನಿ. ನಾನು ನಿರೋಗಿಯಾಗಿರುವಂತಹ ಸತ್ಯ ಅನುಭವ ಮಾಡದ ಕಾರಣ ಅನೇಕರಿಗೆ ಎಲ್ಲರಿಗೂ ಹೀಗೆ ಅನ್ನಿಸ್ತಾ ಇದೆ, ಯಾವ ರೋಗ ಮನಸ್ಸಿನಲ್ಲಿದೆ ಅದು ನನಗೆ ರೋಗ ಆಗಿದೆ, ತನುವಿನಲ್ಲಿರುವಂತಹ ರೋಗ ಇದು ನನಗ ಆಗಿದೆ ಅಂತ ಸ್ವಯಂ ರೋಗಿಯ ಸ್ಥಿತಿಯ ಅನುಭೂತಿಯನ್ನ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಇಡೀ ಜಗತ್ತ ರೋಗಿಗಳ ಒಂದು ಆಸ್ಪತ್ರೆ ಆಗಿಬಿಟ್ಟಿದೆ. ಅದಕ್ಕಾಗಿ ನಾನು ಎಲ್ಲರನ್ನ ನಿರೋಗಿಯನ್ನಾಗಿ ಮಾಡ್ಲಿಕ್ಕೆ ಬಂದಿದ್ದೀನಿ. ನಿರೋಗಿಯನ್ನಾಗಿ ಅಂದರೆ ನೀನು ಆತ್ಮ ಅವಿನಾಶಿ ಅನಾದಿಯಾಗಿರುವುದರ ಜೊತೆಯಲ್ಲಿ ನೀನು ಎವರ್ ಹೆಲ್ದಿ ಇದ್ದೀಯಾ ಎನ್ನುವಂತಹ ಸತ್ಯ ನಾಲೆಜ್ ಬಾಬಾ ನಮಗೆ ಕೊಡ್ತಾರೆ. ಯಾಕೆಂದರೆ ನಾ ಆತ್ಮ ಮನಸ್ಸಿನಿಂದಲೂ, ಸೂಕ್ಷ್ಮ ಮನಸ್ಸಿನಿಂದಲೂ ಹಾಗೂ ಸ್ಥೂಲವಾದ ಶರೀರದ ಜಗತ್ತಿನಿಂದಲೂ ಡ್ರಾಮಾದಿಂದಲೂ ಪರೆಯಾಗಿರುವಂತಹ ಬಾಪ್ ಸಮಾನ್ ನಿರೋಗಿ ಶುದ್ಧ ಆತ್ಮ ನಾನಿದ್ದೀನಿ. ಆ ಸ್ಮೃತಿ ಇಲ್ಲದ ಕಾರಣದಿಂದ ರೋಗದ ಫೀಲಿಂಗ್ ಮಾಡ್ತಾ ಇದ್ವಿ. ಆದರೆ ರೋಗದ ಫೀಲಿಂಗ್ನಿಂದಲೂ ಪರೆಯಾಗಿರುವಂತಹ ಬಹಳ ಸ್ವಚ್ಛ ನಿರ್ಮಲ್ ಆತ್ಮ ನಾನು. ಯಾವಾಗ ಈ ಜ್ಞಾನ ನಮಗೆ ತಿಳಿತದೋ ಅರ್ಥಾತ್ ನಾವೆಲ್ಲರೂ ರೋಗದಿಂದ ಮುಕ್ತರಿದ್ದೀವಿ ಎನ್ನುವ ನಾಲೆಜೇ ರೋಗದಿಂದ ಮುಕ್ತರಾಗುವಂಥ ವಿಧಿ. ಮುಕ್ತರಾಗುವುದಿಲ್ಲ, ಯಾಕಂದರೆ ಈ ಆತ್ಮನ ಒರಿಜಿನಲ್ ಮೈಂಡ್ ಒಳಗೂ ಕೂಡ ನಾವು ರೋಗಿ ಎನ್ನುವಂಥದ್ದು ಒಂದು ಕಾನ್ಷಿಯಸ್ ಇದೆ. ಯಾವಾಗ ನನಗೆ ಈ ಕಾನ್ಷಿಯಸ್ ಜಾಗೃತ ಆಗ್ತದ, ನಾ ಆತ್ಮ ಇದ್ದೀನಿ, ಎವರ್ ಹೆಲ್ದಿ ಇದ್ದೀನಿ, ಎವರ್ ಪ್ಯೂರ್ ಇದ್ದೀನಿ ಅಂತ, ಆಗ ನನಗೆ ಈ ಯಾವುದು ರೋಗ ನನಗಾಗಿದೆ ಅಂತ ನನಗೆ ಅನಿಸೋದಿಲ್ಲ. ರೋಗ ದೇಹದಲ್ಲಾದಂತಹ ರೋಗವನ್ನು ನಾನು ಸಾಕ್ಷಿಯಾಗಿ ನೋಡ್ತೀನಿ ಹೊರತಾಗಿ ಅದನ್ನು ಪಾರ್ಟಲ್ಲಿ ನಡೀತಾ ಇದೆ, ನಾನು ರೋಗ ಮುಕ್ತ ಇದ್ದೀನಿ ಅನ್ನೋದೇ ನಿರೋಗಿ ಆಗೋದು. ಬಾಬಾ ಹೇಳ್ತಾರೆ, ನಾನು ಬಂದಿರೋದೇ ಎಲ್ಲರನ್ನ ನಿರೋಗಿಗಳನ್ನಾಗಿ ಮಾಡೋದಕ್ಕಾಗಿ. ಪ್ರಶ್ನೆ, कौन सी स्मृति रहे तो कभी भी मुरझाइस व दुख की लहर नहीं आ सकती. ಯಾವ ಸ್ಮೃತಿಯು ಇದ್ದಾಗ ಎಂದಿಗೂ ತಾವು ಬಾಡೋದಿಲ್ಲ ಮತ್ತು ದುಃಖದ ಅಲೆಯು ತಮ್ಮ ಸಮೀಪದಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಬಾಡುವುದು ಕ್ಯಾರೆಕ್ಟರ್, ದುಃಖದ ಅಲೆ ಬರೋದು ಕ್ಯಾರೆಕ್ಟರ್ಗೆ. ನಾ ಕ್ಯಾರೆಕ್ಟರಿಂದ ಪರೆ ಇದ್ದೀನಿ. ಆದರೆ ಯಾವ ಸ್ಮೃತಿ ಇರಲಾರ್ದ ಕಾರಣದಿಂದ ನಾನು ಬಾಡ್ತಾ ಇದ್ದೀನಿ ಅಥವಾ ನಾ ಬೇಜಾರಾಗ್ತಾ ಇದ್ದೀನಿ ಅಥವಾ ನನಗೆ ದುಃಖದ ಅಲೆ ಬರ್ತಾ ಇದೆ ಅಂತ ಫೀಲ್ ಆಗ್ತದೆ. ಅದಕ್ಕೆ ಬಾಬಾ ಉತ್ತರ ಕೊಡ್ತಾರೆ, ಯಾವ ಸ್ಮೃತಿ ಮರೆತದ್ದಕ್ಕೆ ಈ ಥರ ಅನ್ನಿಸ್ತದೆ ಅಂತ. ಅಭಿ ಹಮ್ ಇಸ್ ಪುರಾನಿ ದುನಿಯಾ ಪುರಾನೆ ಶರೀರ್ ಕೋ ಛೋಡ್ ಘರ್ ಮೇ ಜಾಯೆಂಗೆ ಫಿರ್ ನಯಿ ದುನಿಯಾ ಮೇ ಪುನರ್ಜನ್ಮ ಲೇಂಗೆ. ಬಾಬಾ ಹೇಳ್ತಾರೆ, ನಾವೀಗ ಈ ಹಳೆಯ ಶರೀರನ ಬಿಟ್ಟು ಹೊಸ ಜಗತ್ತಿಗೆ ಮೊದಲು ನಮ್ಮ ಮನೆಗೆ ಹೋಗ್ತೀವಿ, ಪರಂಧಾಮ ಶಾಂತಿಧಾಮಕ್ಕೆ. ಮತ್ತೆ ಹೊಸ ಮನೆ ಸತ್ಯುಗಕ್ಕೆ ಬರ್ತೀವಿ, ಅಲ್ಲಿ ಪುನರ್ಜನ್ಮವನ್ನು ಪಡಿತೀವಿ. ಹಮ್ ಅಭಿ ರಾಜಯೋಗ ಸೀಖ್ ರಹೆ ಹೇ ರಾಜಾಯಿ ಮೇ ಜಾನೆ ಕೆ ಲಿಯೆ. ಈಗ ನಾವು ರಾಜಯೋಗ ಕಲಿತಾ ಇದ್ದೀವಿ.
ರಾಜರಾಗೋ ಸಲುವಾಗಿ. ರಾಜ ಅರ್ಥಾತ್ ಸ್ಥೂಲ ಸಿಂಹಾಸನದ ಮೇಲೆ ಕುಳಿತು ರಾಜ್ಯ ಮಾಡುವ ಆ ರಾಜನ ಮಾತಲ್ಲ. ಅದು ಸತ್ಯುಗದಲ್ಲಿ ಆಗ್ಬೋದು, ಆಗ್ಲಿಕ್ಕಿಲ್ಲ. ಆದರೆ ಸಂಗಮ ಯುಗದಲ್ಲಿ ಇದೇ ಕ್ಷಣದೊಳಗ ಬಾಬಾರ ಸತ್ಯ ನಾಲೇಜ್ನ ಮೂಲಕ ನಾ ಆತ್ಮ ರಾಜನೇ ಇದ್ದೀನಿ, ರಾಜ ಆಗುವುದಲ್ಲ, ನಾ ಆತ್ಮ ಇರೋದೇ ರಾಜ, ನಾ ರಾಜ ಎನ್ನುವಂತಹ ನಾಲೇಜ್ ನನಗೆ ಸಿಕ್ಕಿದೆ. ಹೀಗಾಗಿ ನಾ ಅಧೀನಿಲ್ಲ, ಮನಬುದ್ಧಿ ಸಂಸ್ಕಾರ ಪ್ರಕೃತಿಗೆ ನಾ ರಾಜ ಆಗಿದ್ದೇನೆ. ಈ ರಾಜ ಆಗುವ ಅಥವಾ ರಾಜನ ಸ್ಮೃತಿಯನ್ನ ಬಾಬಾ ರಾಜಯೋಗದ ಮೂಲಕ ಕಲಿಸಿಕೊಡ್ತಾರೆ. ಬಾಬಾ ಹಮ್ ಬಚ್ಚೋಂ ಕೆ ಲಿಯೆ ರೂಹಾನಿ ರಾಜಸ್ಥಾನ್ ಸ್ಥಾಪನ್ ಕರ್ ರಹೆ ಹೇ. ಶಿವಬಾಬಾರವರು ನಾವೆಲ್ಲ ಆತ್ಮಾರೂಪಿ ಮಕ್ಕಳಿಗೆ ಆತ್ಮೀಯ ರಾಜಸ್ಥಾನ್ ಸ್ಥಾಪನೆ ಮಾಡ್ತಿದ್ದಾರೆ. ರಾಜಸ್ಥಾನ್ ರಾಜರಿರುವ ಸ್ಥಾನ, ಸ್ಥೂಲ ರಾಜರ ಮಾತಲ್ಲ, ಆತ್ಮ ರಾಜ ಇರುವಂತಹ ಸ್ಥಾನ. ಯಾವುದದು? ಶಾಂತಿ, ಪವಿತ್ರತಾ, ಆನಂದ್, ಸಂತುಷ್ಟತ, ಇದೇ ಆತ್ಮನಿರುವಂಥ ಒಂದು ರಾಜಸ್ಥಾನ. ಯಹಿ ಸ್ಮೃತಿ ರಹೇ ತೋ ದುಃಖ ಕಿ ಲಹರ್ ಆ ನಹಿ ಸಕ್ತಿ. ಈ ಸ್ಮೃತಿ ಮಕ್ಕಳಿಗಿತ್ತು ಅಂತಂದರೆ ದುಃಖದ ಅಲೆ ತಮ್ಮ ಸಮೀಪದಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲಂತಾರೆ ಬಾಬಾ. ದುಃಖ ಯಾವಾಗ ಬರ್ತದಂದರೆ ನಾನು ಆತ್ಮ ಅನ್ನುವಂಥ ಒಂದು ಸತ್ಯ ಸ್ಮೃತಿಯನ್ನು ಮರೆತು ನನಗೆ ನಾನು ದೇಹ ಅಂದ್ಕೊಂಡಾಗ ಅಥವಾ ರೋಲ್ನ ಕಾನ್ಷಿಯಸ್ಸಲ್ಲಿ ಬಂದಾಗ ರೋಲ್ನ ಒಂದು ದುಃಖ, ಇದು ನನ್ನ ದುಃಖ ಅಂತ ಫೀಲ್ ಆಗ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ, ನಾ ಆತ್ಮ ಇದ್ದೀನಿ, ನಾ ರಾಜ ಇದ್ದೀನಿ, ನನಗಾಗಿ ರಾಜಸ್ಥಾನ್ ಬಾಬಾ ಸ್ಥಾಪನೆ ಮಾಡ್ತಾ ಇದ್ದಾರೆ, ನಾನು ರಾಜಯೋಗ ಕಲಿತಾ ಇದ್ದೀನಿ, ನಾನು ರಾಜ ಎನ್ನುವ ಸ್ಮೃತಿ ನನಗೆ ಬಂದಿದೆ. ಅಂದಮೇಲೆ ನಾನೀಗ ಈ ಹಳೆಯ ಜಗತ್ತನ್ನು, ಹಳೆಯ ಶರೀರವನ್ನು ಬಿಟ್ಟು ನನ್ನ ಮೂಲ ಮನೆಗೆ ನಾನು ಹೋಗ್ತಾ ಇದ್ದೀನಿ. ಮತ್ತೆ ಬರೋದು, ಪುನರ್ಜನ್ಮ ತಗೋದು ಕೂಡ ಸತ್ಯಯುಗ ಹೊಸ ಜಗತ್ತಿನಲ್ಲಿ. ಇಷ್ಟು ನೆನಪಿಟ್ಕೊಂಡ್ರೆ ದುಃಖದ ಅಲೆ ಬರೋದಿಲ್ಲ. ಈ ಮನಸ್ಸು ಗಾಬರಿ ಆಗೋದಾಗ್ಲಿ, ಬಾಡುವುದಾಗ್ಲಿ ಇದಾಗೋದಿಲ್ಲ ಅಂತಾರೆ ಬಾಬಾ. ಇಂದಿನ ಮುರಳಿಯ ಮುಖ್ಯ ಸಾರ, ಜೈಸೆ ಬಾಬಾ ಸದೈವ ಆತ್ಮ ಅಭಿಮಾನಿ ಹೈ, ऐसे आत्मा अभिमानी रहने का पूरा पूरा पुरुषार्थ करना है. अंडरलाइन, ಬಾಬಾ ಸದಾನೂ ತಮ್ಮ ಜಾಗೃತ ಚೇತನ ಅವಸ್ಥೆಯಲ್ಲಿರ್ತಾರೆ. ಹಾಗೆ ಬಾಬಾ ಹೇಳ್ತಾರೆ, ಬಾಪ್ ಸಮಾನ್ ತಾವು ಸಹ ತಮ್ಮ ಮೂಲ ಆತ್ಮಸ್ವರೂಪದಲ್ಲಿ, ಆತ್ಮಸ್ಥಿತಿಯಲ್ಲಿ, ಸ್ಮೃತಿಯಲ್ಲಿ ಇರ್ರಿ ಅಂತ ಹೇಳ್ತಾರೆ. ಯಾಕೆಂದರೆ ಬಾಬಾ ಪರವಶ್ ಆಗದೇ ಇರುವ ಕಾರಣದಿಂದಲೇ ಬಾಬಾ ಆನಂದಮಯ ಸ್ಥಿತಿಯಲ್ಲಿರ್ತಾರೆ. ಆತ್ಮದ ಆನಂದಮಯ ಸ್ಥಿತಿಯಿಂದನೇ ಈ ವಿಶ್ವ ನಾಟಕವನ್ನು ಬಾಬಾ ನೋಡ್ತಾರೆ. ಅದಕ್ಕಾಗಿಯೇ ಬಾಬಾ ಬಹಳಷ್ಟು ಎಂಜಾಯ್ ಮಾಡ್ತಾರೆ ಈ ನಾಟಕವನ್ನು ನೋಡ್ತಾ. ಆದರೆ ನಾಟಕದ ಒಳಗೆ ಪಾತ್ರ ಮಾಡುವಂತಹ ನಾವೆಲ್ಲರೂ ನಮ್ಮ ಆತ್ಮ ಚೇತನ ಸತ್ಯವನ್ನು ಮರ್ತಿರುವ ಕಾರಣದಿಂದಲೇ ಈ ನಾಟಕ ರಿಯಲ್ ಅನ್ನಿಸ್ತದ. ಇದು ಸಾಕ್ಷಿಯಾಗಿ ನೋಡ್ಲಿಕ್ಕಾಗೋದಿಲ್ಲ. ಅದಕ್ಕಾಗಿ ಈ ನಾಟಕದಲ್ಲಿ ಗಾಬರಿ ಆಗ್ತದೆ. ಈ ನಾಟಕದ ದುಃಖ ನನ್ನ ದುಃಖ ಅನ್ನಿಸ್ತದ. ಅದಕ್ಕೆ ಬಾಬಾ ಹೇಳ್ತಾರೆ, ನೀವು ಬಾಬಂತರ ಸದಾ ಆತ್ಮಸ್ಥಿತಿಯಲ್ಲಿರಿ. एक बाबा को दिल से प्यार करते करते बाबा के साथ घर चलना है. ಒಬ್ಬ ತಂದೆಯನ್ನು ಪ್ರೀತಿ ಮಾಡ್ತಾ ಮಾಡ್ತಾ, ಅರ್ಥಾತ್ ಬಾಬಾರ ಸತ್ಯ ಪ್ರೇಮದೊಳಗ, ಆ ನಿಸ್ವಾರ್ಥ ಮಡಿಲೊಳಗ ಅನುಭವ ಮಾಡ್ತಾ ಮಾಡ್ತಾ ಅದೇ ಸ್ಮೃತಿಯಲ್ಲಿ ನಾವು ಮನೆಗೆ ಹೋಗಬೇಕಾಗಿದೆ. ಮನೆಗೆ ಹೋಗೋದು ಅಂದರೆ ಮನಸ್ಸು ಇಲ್ಲಿವರೆಗೆ ದ್ವಾಪರಯುಗದಿಂದ ದೇಹಭಾನದಲ್ಲಿ ಮುಳುಗಿ ಇಲ್ಲಿರುವುದೆಲ್ಲವೂ ನಿಜ ಅಂತ ತಿಳ್ಕೊಂಡು ದುಃಖಿಯಾಗಿದೆ. ಮನೆಗೆ ಹೋಗೋದು ಅರ್ಥಾತ್ ಮನೆಯೊಳಗೆ, ಅರ್ಥಾತ್ ಮನಸ್ಸಿಗೆ ಮನೆ ಅಂದರೆ ಆತ್ಮನ ಆನಂದ ಹಾಗೂ ಆತ್ಮನ ಶಾಂತ ಸ್ಥಿತಿಯೇ ಮನಸ್ಸಿಗೆ ಮನೆಯಾಗಿದೆ, ಮನಸ್ಸಿಗೆ ರಾಜಸ್ಥಾನ ಆಗಿದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಇಷ್ಟು ಆ ಆನಂದಮಯ, ಆ ಒಂದು ಪ್ರೇಮಮಯ ಸ್ಥಿತಿಯಲ್ಲಿ ಮನಸ್ಸನ್ನು ಇಷ್ಟೊಂದು ಏಕಾಗ್ರಗೊಳಿಸ್ತಾ ಬಾಬಾ ಹೇಳ್ತಾರೆ, ಇದು ಬಾಬನ್ ಪೂರ ಮಡಿಲಲ್ಲಿ ಸಮಾವೇಶ ಆಗಬೇಕು. ಈ ರೀತಿ ಬಾಬನ್ ನೆನಪನ್ನು ಮಾಡ್ರಿ, ಅಷ್ಟು ಪ್ರೀತಿ ಮಾಡ್ರಿ ಅಂತಾರೆ. ಅರ್ಥಾತ್ ಅಷ್ಟು ನೆನಪು ಮಾಡ್ರಿ. ಬೇಹದ್ ಕೆ ಬಾಬಾ ಕಾ ಪೂರಾ ಪೂರಾ ರಿಗಾರ್ಡ್ ರಖನಾ ಹೈ.
ಬೇಹದ್ದಿನ ತಂದೆಗೆ ಪೂರ ಗೌರವ ಕೊಡ್ರಿ. ಗೌರವ ಕೊಡೋದು ಅಂದರೆ ಆತ್ಮಸ್ಥಿತಿಯಲ್ಲಿ ಸ್ಥಿತ ಆಗೋದು. ಇದೇ ಬಾಬಾರವರಿಗೆ ಕೊಡುವಂಥ ಮಕ್ಕಳ ಒಂದು ಅತಿ ದೊಡ್ಡ ರಿಸ್ಪೆಕ್ಟ್ ಆಗಿದೆ. ಅರ್ಥಾತ್ ಬಾಬಾಕ್ಕೆ ಫರ್ಮಾನ್ ಪರ್ ಚಲ್ನಾ. ಬಾಬಾಗ ರಿಸ್ಪೆಕ್ಟ್ ಕೊಡೋದು ಅಂತಂದರೆ ಬಾಬಾರ ಆಜ್ಞೆಯ ಮೇಲೆ ನಡೆಯೋದು. ಬಾಬಾರ ಆಜ್ಞೆ ಆಗಿದೆ, ಮೊಟ್ಟ ಮೊದಲು ನಾನು ದೇಹ ರೋಲ್ನ ಭಾನದಿಂದ ಪರೆ ನನ್ನ ಆತ್ಮೀಯ ಸದಾ ಸತ್ಯದ ಅನುಭವ ಮಾಡೋದು, ಅವಿನಾಶಿ ಅನುಭವ, ನಿರಂತರ ಶಾಂತಿ ಅನುಭವವೇ ಬಾಬಾರ ಆಜ್ಞೆಯ ಪಾಲನೆ ಮಾಡೋದಾಗಿದೆ. ಬಾಬಾ ಕಾ ಪೆಹ್ಲಾ ಫರ್ಮಾನ್ ಹೇ, ಬಾಬಾರ ಮೊದಲ ಆಜ್ಞೆ ಆಗಿದೆ, ಬಚ್ಚೆ ಅಚ್ಚಿ ರೀತಿ ಪಡ್ಕರ್ ಪಾಸ್ ಹೋ ಜಾವೋ. ಯಾಕೆಂದರೆ ಆತ್ಮಸ್ಥಿತಿಯ ಒಂದು ಉನ್ನತ ಅವಸ್ಥೆಗೆ ಹೋಗ್ಬೇಕಂದ್ರೂ ಕೂಡ ನಾಲೆಡ್ಜ್ ಬೇಕು. ಅದಕ್ಕೆ ಬಾಬನ್ ಮೊದಲನೇ ಆಜ್ಞೆ ಆಗಿದೆ, ಮಕ್ಕಳೇ ಈ ವಿದ್ಯೆಯನ್ನು ಚೆನ್ನಾಗಿ ಓದ್ರಿ. ಅರ್ಥಾತ್ ಬಾಬಾ ಯಾವ ಅರ್ಥದಲ್ಲಿ ಹೇಳ್ತಿದ್ದಾರೋ ಅದೇ ಅರ್ಥದಲ್ಲಿ ಅದನ್ನು ತಿಳಿದುಕೊಂಡು ಅದರ ಅನುಸಾರ ನಡೀರಿ. ಇಸ್ ಫರ್ಮಾನ್ ಕೋ ಪಾಲನ್ ಕರ್ನಾ ಹೇ, ಬಾಬಾರವರ ಈ ಆಜ್ಞೆಯನ್ನು ಅವಶ್ಯ ಮಕ್ಕಳು ಪಾಲಿಸಲೇಬೇಕು ಅಂತಾರೆ ಬಾಬಾ. ವರದಾನ್ ಶಕ್ತಿಶಾಲಿ ಸೇವಾ ನಿರ್ಬಲ್ ಮೇ ಸೇವಾ ದ್ವಾರ ನಿರ್ಬಲ್ ಮೇ ಬಲ್ ಭರ್ನೆ ವಾಲೆ ಸಚ್ಚೆ ಸೇವಾಧಾರಿ ಭವ. ಶಕ್ತಿಶಾಲಿ ಸೇವೆಯ ಮೂಲಕ ನಿರ್ಬಲರಲ್ಲಿ ಬಲವನ್ನು ತುಂಬುವಂತಹ ಸತ್ಯ ಸೇವಾಧಾರಿ ಭವ. ಸಚ್ಚೆ ಸೇವಾಧಾರಿ ಕಿ ವಾಸ್ತವಿಕ ವಿಶೇಷತಾ ಹೇ, ಸತ್ಯ ಸೇವಾಧಾರಿಯ ವಾಸ್ತವಿಕ ವಿಶೇಷತೆಯಾಗಿದೆ ನಿರ್ಬಲ್ ಮೇ ಬಲ್ ಭರ್ನಾ. ಯಾರು ನಿರ್ಬಲ ಇದ್ದಾರೋ ಅವರಲ್ಲಿ ಬಲವನ್ನು ತುಂಬುವುದು. ನಿರ್ಬಲ ಯಾರು? ಬಲ ಏನನ್ನು ತುಂಬಬೇಕಾಗಿದೆ? ನಿರ್ಬಲ ಯಾರು ಅಂತಂದರೆ ಯಾರು ದೇಹಭಾನದಲ್ಲಿ ಸಿಕ್ಕಾಕೊಂಡಿದ್ದಾರೋ ಅವರೇ ನಿರ್ಬಲರು. ಭಲೆ ಅವರ ರೋಲ್ ಒಳಗ ಧನವಾನ್ ಇರಲಿ, ರೋಲ್ ಒಳಗ ಭೌತಿಕವಾಗಿ ಬೌದ್ಧಿಕವಾಗಿ ಬಹಳ ಬುದ್ಧಿವಂತರೇ ಆಗಿರಲಿ, ರೋಲಲ್ಲಿ ಭಾಳ ಶ್ರೇಷ್ಠ ಪೊಸಿಷನ್ನಲ್ಲೇ ಇರಲಿ, ಆದರೆ ಅವರು ದೇಹಭಾನದಾಗದಾರ, ರೋಲ್ನ ಕಾನ್ಷಿಯಸ್ ಒಳಗದಾರ ಅಂತಂದ್ರೆ ಅವರು ನಿರ್ಬಲರು. ಯಾಕಂದರೆ ಅವರು ಸತ್ಯವಾದ ಅವಿನಾಶಿಯಾದ ಶಾಂತಿಯ ಪ್ರೇಮದ ಅನುಭವ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅಂದಮೇಲೆ ಅವರು ನಿರ್ಬಲ್. ಅಶಾಶ್ವತವಾದಂಥ ಧನ ಸಂಪತ್ತು ಇದರ ಒಂದು ಇವೆಲ್ಲ ನಿಜ ಅಂದ್ಕೊಂಡು ಅವುಗಳ ಅಲ್ಪಕಾಲಿಕ ಸುಖ, ಇವೆಲ್ಲವುಗಳ ಅಲ್ಪಕಾಲಿಕ ದುಃಖದಲ್ಲಿ ಯಾರು ವಶೀಭೂತ ಆಗ್ತಾರೋ ಅವರು ನಿರ್ಬಲ ಅಂತಾರೆ ಬಾಬಾ. तो सेवा तो सभी करते हैं, लेकिन सफलता में जो अंतर दिखाई देता है उसका कारण है सेवा के साधनों में शक्ति की कमी. ಸೇವಾ ಎಲ್ಲರೂ ಮಾಡ್ತಾ ಇದ್ದಾರೆ, ಆದರೆ ಸೇವೆಯ ಸಫಲತೆಯಲ್ಲಿ ಅಂತರ ಕಾಣ್ತಾ ಇದೆ. ಯಾಕೆ ಅಂದರೆ ಸೇವಾ ಸಾಧನ ಏನಿದೆ, ಮನಸಾ ಶಕ್ತಿ, ಶುಭ ಸಂಕಲ್ಪ, ಶುಭ ಭಾವನಾ, ಅದರಲ್ಲಿ ಶಕ್ತಿಯ ಕಮ್ಮಿ ಇದೆ ಅಂತಾರೆ ಬಾಬಾ. ಅಂಡರ್ಲೈನ್ ಸೇವಾ ತನು ಮನ ಧನ ಎಲ್ಲ ರೀತಿಯಿಂದ ಸೇವೆ ಮಾಡಲಾಗ್ತಾ ಇದೆ. ಆದರೆ ಆ ಸೇವಾ ಭಾವ ಏನಿದೆ, ಆ ಭಾವನೆಯೊಳಗೇನು ಶಕ್ತಿ, ಏನು ಆತ್ಮಸ್ಥಿತಿ ಇರಬೇಕು, ಶುಭ ಭಾವ ಇರಬೇಕು, ಅದರಲ್ಲಿ ಕಮ್ಮಿ ಇದೆ ಅಂತಾರೆ ಬಾಬಾ. ಕಮ್ಮಿ ಇರೋದ್ರಿಂದ ಮಾಡಿದ ಸೇವೆಯಷ್ಟು ಸಫಲತೆ ಸಿಗ್ತಾ ಇಲ್ಲ. जैसे तलवार में अगर जौहर नहीं तो वह तलवार का काम नहीं करती, ऐसा सेवा के साधनों में यदि याद की शक्ति का जौहर नहीं तो सफलता नहीं, इसीलिए शक्तिशाली ಸೇವಾಧಾರಿ ಬನೋ. ಹೇಗೆ ಖಡ್ಗದಲ್ಲಿ ಹರಿತಾ ಇಲ್ಲ ಅಂದ್ರೆ ಅದು ಖಡ್ಗದ ಕೆಲಸ ಮಾಡೋದಿಲ್ಲ. ಹಾಗೆಯೇ ಬಾಬಾ ಹೇಳ್ತಾರ, ಸೇವೆಯ ಸಮಯದೊಳಗ ಸೇವಾ ಭಾವದೊಳಗ ಆತ್ಮಿಕ ಸ್ಥಿತಿ ಇಲ್ಲ, ಆತ್ಮನ ನೆನಪಿಲ್ಲ, ಬಾಬಾರ ನೆನಪಿಲ್ಲ ಅಂತಂದರೆ ಆ ಸೇವೆಯಲ್ಲಿ ಶಕ್ತಿ ತುಂಬೋದಿಲ್ಲ. ಅರ್ಥಾತ್ ಶಕ್ತಿ ತುಂಬಲಾರ್ದಕ್ಕೆ ಆ ಸೇವೆಯಿಂದ ಏನು ಸಫಲತೆ ಪ್ರಾಪ್ತ ಆಗಬೇಕು ಅದು ಆಗೋದಿಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರ, ಶಕ್ತಿಶಾಲಿ ಸೇವಾಧಾರಿ ಆಗ್ರಿ. ನಿರ್ಬಲ್ ಮೇ ಬಲ್ ಭರ್ಕರ್ ಕ್ವಾಲಿಟಿ ವಾಲಿ ಆತ್ಮಾಯೇ ನಿಕಾಲೋ ತಬ್ ಕಹೆಂಗೆ ಸಚ್ಚೆ ಸೇವಾಧಾರಿ. ನಿರ್ಬಲರಲ್ಲಿ ಬಲ ತುಂಬಿ ಕ್ವಾಲಿಟಿ ಆತ್ಮರನ್ನು ತಯಾರು ಮಾಡ್ರಿ, ಅವರಿಗೆ ಸತ್ಯ ಸೇವಾಧಾರಿ ಅಂತ ಹೇಳಲಾಗ್ತದೆ.
ಕ್ವಾಲಿಟಿ ಆತ್ಮ, ಆತ್ಮ ಎಲ್ಲರೂ ಸಮಾನಿದ್ದಾರೆ, ಆತ್ಮ ಅನಾದಿ ಅವಿನಾಶಿ ಇದೆ. ಕ್ವಾಲಿಟಿ ಆತ್ಮ ಅರ್ಥಾತ್ ಯಾರ ಮನೋಭಾವ, ಯಾರ ಒಂದು ಇಂಟ್ರೆಸ್ಟ್, ಈಶ್ವರಿಯ ಒಂದು ಪ್ರೇಮ ಇದೆ ಮೈಂಡ್ ಒಳಗ, ಅದರಲ್ಲಿ ಶಕ್ತಿ ಬೇಕು ಅಂತಾರೆ ಬಾಬಾ. ಅಂದಾಗ ಈ ರೀತಿ ವಿಶೇಷ ನೆನಪಿನ ಶಕ್ತಿಯ ಮೂಲಕ ಸೇವೆ ಮಾಡಿದಾಗ ಸಫಲತೆ ಅವಶ್ಯ ಪ್ರಾಪ್ತ ಆಗ್ತದೆ. ಸ್ಲೋಗನ್: ಹರ್ ಪರಿಸ್ಥಿತಿ ಕೋ ಉಡ್ತಿ ಕಲಾ ಕಾ ಸಾಧನ್ ಸಮಜ್ಕರ್ ಸದಾ ಉಡ್ತೇ ರಹೋ. ಪ್ರತಿಯೊಂದು ಪರಿಸ್ಥಿತಿಯನ್ನು ಹಾರುವ ಕಲೆಯ ಸಾಧನ ಎಂದು ತಿಳಿದು ಹಾರ್ತಾ ಇರ್ರಿ. ಬಹಳ ಡೀಪ್ ಆಗಿರುವಂತಹ ಬಾಬಾರ ಒಂದು ಸ್ಲೋಗನ್, ನಾಲೆಜ್ ಆಗಿದೆ. ಪ್ರತಿಯೊಂದು ಪರಿಸ್ಥಿತಿ ಅಂದರೆ ಇದು ಸಮಸ್ಯೆ ಇರ್ಬೋದು, ವಿಘ್ನ ಇರ್ಬೋದು, ಶಾರೀರಿಕ ತೊಂದರೆ ಇರ್ಬೋದು, ಯಾವುದೇ ರೀತಿಯ ಸಂಬಂಧದೊಳಗಿನ ಮಾತುಗಳೇ ಇರ್ಬೋದು. ಖರೆ ಪರಿಸ್ಥಿತಿನೇ ನನಗೆ ಹಾರುವ ಕಲೆಗೆ ಮೂಲ ಕಾರಣ ಆಗಿದೆ. ಎಷ್ಟು ನಾನು ಕಂಫರ್ಟ್ ಝೋನಲ್ಲಿ ಇರ್ತೀನಿ ಈ ರೋಲ್, ಮತ್ತು ಎಷ್ಟೆಷ್ಟು ನನಗೆ ನಾನು ಆರಾಮದ ಅಥವಾ ಎಲ್ಲರ ಪರಿಸರದೊಳಗೆ ಎಲ್ಲರೂ ರೋಲ್ನ ಒಂದು ಫೇವರ್ ಒಳಗಿರ್ತಾರ, ಎಂದಿಗೂ ನಾವು ಉನ್ನತ ಅವಸ್ಥೆ ಕಡೆಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಯಾವಾಗಲೂ ಯಾರು ಹಿತೈಷಿ ಅಲ್ಲ, ಯಾರು ಯಾವಾಗಲೂ ಚುಚ್ಚಿ ಮಾತಾಡ್ತಾರೋ, ಯಾರು ಶತ್ರುವಿನ ರೂಪದಲ್ಲಿ ವರ್ತನೆ ಮಾಡ್ತಾರೋ, ಎಷ್ಟು ಕೆಟ್ಟ ಪರಿಸ್ಥಿತಿಗಳು ಬರ್ತಾವೋ ಅವಾಗಲೇ ಜಾಗೃತಿ ಆಗೋದು ಸತ್ಯ ಯಾವುದು ಅಂತ. ಅವಾಗಲೇ ಜಾಗೃತಿ ಆಗ್ತದ, ನನಗೆ ನನ್ನ ಶಕ್ತಿ ಅವಶ್ಯಕತೆ ಅದ, ನನಗೆ ನನ್ನ ಶಾಂತಿ ಅವಶ್ಯಕತೆ ಅದ ಅಂತ. ಶಾಂತಿ ನೆನಪಾಗೋದು, ಶಕ್ತಿ ನೆನಪಾಗೋದು ಯಾವಾಗಂದ್ರೆ ಪರಿಸ್ಥಿತಿ ಬಂದಾಗ. ಅದಕ್ಕೆ ಪರಿಸ್ಥಿತಿ ಏನಂತ ತಿಳ್ಕೊಡ್ರಿ, ಹಾರುವ ಕಲೆಯ ಸಾಧನ ಅಂತ ತಿಳ್ಕೊಡ್ರಿ, ಸದಾ ಹಾರ್ತಾ ಇರ್ರಿ. ಅಂದ್ರೆ ಪರಿಸ್ಥಿತಿ ಬಂದಿದೆ ಯಾಕೆ ಅಂದರೆ ನಮಗೆ ಬಾಬಾ ಹೇಳಿದಾರ, ನಾಲೆಜ್ ಇದೆ. ಪರಿಸ್ಥಿತಿ ಬಂದದ ಯಾಕೆ? ಬಾಬಾ ಹೇಳಿದ್ರ ಪ್ರಕಾರ ಪರಿಸ್ಥಿತಿ ನನಗೆ ಹಾರಿಸ್ಲಿಕ್ಕೆ ಬಂದಿದೆ. ಎಲ್ಲೋ ಒಂದು ಕಡೆ ನಾನು ಸ್ಟ್ರಕ್ ಆಗೀನಿ, ಎಲ್ಲೋ ಒಂದು ಕಡೆಗೆ ನಾನು ಸಾಧನದ ವಶೀಭೂತ್ ಅಥವಾ ವ್ಯಕ್ತಿಯ ಒಂದು ಅಲ್ಪಕಾಲಿಕ ರೋಲ್ನ ಪ್ರೇಮದಲ್ಲಿ ಸಿಕ್ಕಾಕೊಂಡಿದ್ದೀನಿ, ಇಲ್ಲ ಕಂಫರ್ಟ್ ಝೋನ್ ಒಳಗಿದ್ದೀನಿ. ಹೀಗಾಗಿ ನಾರ್ಮಲ್ ಪುರುಷಾರ್ಥ ನಡೀತಾ ಇದೆ, ಒಂದು ಹಾರುವ ಪುರುಷಾರ್ಥ, ದೇವಹಾನದಿಂದ ಪರ್ಯಾಗುವ ಪುರುಷಾರ್ಥಿ ನಾನು ಆಗಬೇಕು ಅಂದರೆ ಸಮಸ್ಯೆಗಳು, ಪರಿಸ್ಥಿತಿಗಳು ಬರಬೇಕಂತಾರೆ ಬಾಬಾ. ಅವ್ಯಕ್ತ ಇಶಾರೆ: ಅಶರೀರಿ ಅಥವಾ ವಿದೇಹಿ ಸ್ಥಿತಿಯ ಅಭ್ಯಾಸವನ್ನು ಹೆಚ್ಚಿಸ್ಕೊಳ್ರಿ. ಹೇಗೆ ಅಶರೀರಿ ಆಗುವುದು ಸಹಜಿದೆ, ಅಂಡರ್ಲೈನ್. ಹೀಗೆ ಅಶರೀರಿ ಆಗೋದು ಭಾಳ ಸಹಜಿದೆ. ಅಶರೀರಿ ಆತ್ಮನಿಗೆ ಅಶರೀರಿ ಆಗೋದು ಭಾಳ ಸಹಜಿದೆ ಬಾಬಾರ ನಾಲೆಜ್ನ ಆಧಾರದಿಂದ. ಆದರೆ ಯಾವಾಗ ಸಮಯ ಬರ್ತದ ಬಹಳ ಕಠಿಣ ಸಮಯ, ಕೊಯ್ ಬಾತ್ ಸಾಮ್ನೆ ಹೋ, ಸೇವೆ ಜಂಜಾಟ್ ಬಹಳ ಇದೆ, ಅಥವಾ ಬಹಳ ಹಲ್ಚಲ್ಲಿದೆ, ಪರಿಸ್ಥಿತಿ ಬಹಳ ವಿಪರೀತ ಇದೆ, ಬಹಳಷ್ಟು ವಿಕಟ ಪರಿಸ್ಥಿತಿ ಇದೆ, ಅಥವಾ ಆ ಸಮಯದೊಳಗೆ ಸಮಸ್ಯೆ ಭಾಳ ಇದೆ ಅಂತಂದ್ರೆ ಅವಾಗ ಅಶರೀರಿ ಆಗೋದು ಸಹಜ ಇರ್ತದ. ಹಾಗಾದರೆ ನಾರ್ಮಲ್ ಟೈಮ್ ಒಳಗೆ, ನಾರ್ಮಲ್ ಪರಿಸ್ಥಿತಿ ಒಳಗೆ ಅಶರೀರಿ ಆಗೋದು ಪ್ರತಿಯೊಬ್ಬ ಮಕ್ಕಳಿಗೆ ಸಹಜ ಇದೆ. ಆದರೆ ಬಹಳ ಕಠಿಣ ಪರಿಸ್ಥಿತಿ, ಬಹಳ ಕ್ಲಿಷ್ಟ ಸೇವಾ ಇದ್ದಾಗ ಅಥವಾ ಹಲ್ಚಲ್ನ ಸಮಯದೊಳಗೂ ಕೂಡ ಸಹಜ ಶರೀರ ಭಾನದಿಂದ ಅಶರೀರ ಸ್ಥಿತಿ ಅನುಭವ ಮಾಡೋದೇನಿದೆಯಲ್ಲ, ಇದಕ್ಕೆ ಬಹಳ ಸಮಯದ ಅಭ್ಯಾಸ ಬೇಕು ಅಂತಾರೆ ಬಾಬಾ. ಸೋಚನಾ ಕರ್ನಾ ಸಾಥ್ ಸಾಥ್ ಚಲೆ ತಬ್ ಅಂತಿಮ ಪೇಪರ್ ಮೇ ಪಾಸ್ ಹೋ ಜಾಯೆಂಗೆ. ಸೋಚನಾ ಏನು? ನಾ ಅಶರೀರಿ ಆಗಬೇಕು ಅಂದರೆ ಕರ್ನಾ ಅರ್ಥಾತ್ ಮಾಡುವುದು. ಆ ಅಶರೀರಿ ಆಗುವ ಒಂದು ಪ್ರೊಸೀಜರ್ ಇದೆ, ಅದು ಎಟ್ ಎ ಟೈಮ್ ನಡಿಬೇಕಂತಾರೆ ಬಾಬಾ. ನಾ ಅನ್ಕೋತೀನಿ, ಮೈಂಡ್ ಅನ್ಕೋತದ ನಾ ಅಶರೀರಿ ಆಗಬೇಕು ಅಂತ, ಖರೆ ಅಶರೀರಿ ಆಗೋಕ್ಕಾಗೋದಿಲ್ಲ. ಪರಿಸ್ಥಿತಿಗಳೇ ನೆನಪಾಗ್ತದ, ಪರಿಸ್ಥಿತಿಗಳೇ ಎದುರುಗಡೆ ಇಮೇಜ್ನ ರೂಪದಲ್ಲಿ ಬರ್ತದಂದ್ರೆ ನೀವು ಅಂತಿಮ ಪೇಪರ್ನಲ್ಲಿ ಪಾಸ್ ಆಗ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಯಾವ ಕ್ಷಣ ನಾನು ಅಶರೀರಿ ಆಗ್ಬೇಕು ಅನ್ಕೋತೀನಿ ಅದೇ ಕ್ಷಣ ನಾ ಅಶರೀರಿ ಆಗಿಬಿಡ್ಬೇಕು. ವಿಚಾರ ಕರ್ಮ ಎರಡೂ ಒಟ್ಟಿಗೆ ನಡಿಬೇಕಂತಾರೆ ಬಾಬಾ, ಆಗ್ಲೇ ಅಂತಿಮ ಪೇಪರ್ನಲ್ಲಿ ಪಾಸ್ ಆಗಲಿಕ್ಕೆ ಸಾಧ್ಯ. ಅದಕ್ಕೆ ಬಾಬಾ ವಿಶೇಷ ಅಟೆನ್ಷನ್ ಕೊಡ್ತಾ ಇದ್ದಾರೆ. ಕ್ಷಣ ಕ್ಷಣವು ಕರ್ಮ ಮುಗಿದ ತಕ್ಷಣ ತುರಂತ್, ಕರ್ಮ ಮಾಡುವಾಗೂ ಕರ್ಮಯೋಗಿ, ಕರ್ಮ ಮುಗಿದ ತಕ್ಷಣ ದೇಹಭಾನದಿಂದ ಬಿಲ್ಕುಲ್ ಡಿಟ್ಯಾಚ್ ತಮ್ಮ ಮೂಲ ಆತ್ಮಸ್ಥಿತಿಯಲ್ಲಿ ಸ್ಥಿತ ಆಗುವ ಬಹಳ ಸಮಯದ ಅಭ್ಯಾಸ ಮಾಡಿದಾಗ
ಮಾತ್ರ ಬಾಬಾ ಹೇಳ್ತಾರೆ ಪಾಸ್ ವಿತ್ ಆನರ್ ಆಗಲಿಕ್ಕೆ ಸಾಧ್ಯ. ಓಂ ಶಾಂತಿ.